ಫಸ್ಟ್ ವಿಡಿಯೋ ಬಂದು ಮಾವಿನ ಹಣ್ಣಿನ ಹಲ್ವಾ ಮಾಡಿದ್ನಿ. 8.5K ವ್ಯೂಸ್ ಬಂದಿತ್ತು, 8,500 ವ್ಯೂಸ್ ಬಂದಿತ್ತು. ಅದಕ್ಕೆ ಪೂರಾ ಸಪೋರ್ಟ್ ಮಾಡಾರೆ ಈ ಥರ ಅಂದ್ಬಿಟ್ರಲ್ಲ ಅಂತ ಅಂದ್ಕೊಂಡು ಒಂದ್ಸರಿ ನಾನು ವಿಡಿಯೋ ನೋಡಿದೆ. ನಾನು ಅಷ್ಟು ನೋಡಿದಾಗ ನಂಗೆ ಅನಿಸ್ತು, ನಾನು ಏನು ತಪ್ಪು ಮಾಡೀನಿ ಇದ್ರೊಳಗೆ ಮಾಡಿದೆ. ನಾನು ಅವಾಗ ಹಸ್ಬೆಂಡಿಗೆ ಏನು ಹೇಳಿರಲಿಲ್ಲ, ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ನಾನು ಎಂಥ ವಿಡಿಯೋ ಮಾಡ್ತೀನಿ, ಯಾವ ಥರ ಇದ್ದೀನಿ ಅಂತ ಗೊತ್ತಿದ್ರು ನಂಗೆ ಸಪೋರ್ಟ್ ಮಾಡಲಿಲ್ಲಲ್ಲ. ನಂಗೆ ಬೇಜದ್ದು ಅಂತೂ ಶಾರ್ಟ್ ತಾಳಿ ಚೇಂಜ್ ಮಾಡಿದ್ದೆ ನಾನು. ಇಷ್ಟು ವೈರಲ್ ಆಗಿತ್ತು ಅಂದರೆ ನಂಗೆ ಅದನ್ನು ಮರೆಯೋಕ್ಕೂ ಆಗಲ್ಲ. ಅಷ್ಟು ಜನ ನೋಡಿದ್ರು. ಅದು ಯೂಟ್ಯೂಬ್ ಬೇಕಾ ನಾವು ಬೇಕಾ ಅಂತ ಕೇಳಿದರು. ಎಲ್ಲೈತೋ ಗೊತ್ತಿಲ್ಲ, ಹಣೆ ಬರದೊಳಗೆ ಎಲ್ಲಿ ಬಿಡಬೇಕೋ, ಎಲ್ಲಿಗೆ ಹೋಗುತ್ತೋ, ಯಾರು ಪ್ಲೇ ಲಿಸ್ಟ್ನ ಆನ್ ಮಾಡಿ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಸೊ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡಾತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಂಗೆ ನಂಗೆ ಪ್ರೋತ್ಸಾಹ ಸಿಗುತ್ತಾ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಬೇಕು ಅಂದ್ಕೊಂಡಿನಿ. ನಾ ಇನ್ನೂ ಸಕ್ಸಸ್ ಕಂಡಿಲ್ಲ, ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡೆ. ಯಾಕಂದ್ರೆ ಒಂದು ಸ್ಟೆಪ್ ಸಕ್ಸಸ್ಸಿಗೆ ಒಂದು ಸ್ಟೆಪ್ ಅಂತೂ ರೀಚ್ ಆಗಿನಿ. ಹಾಗಾಗಿ ಸೊ ನನ್ನ ಯೂಟ್ಯೂಬ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದ್ದು 2022 ಸ್ಟಾರ್ಟ್ ಮಾಡಿದ್ನಿ. ಆವಾಗ ಜಸ್ಟ್ ಮ್ಯಾರೇಜ್ ಆಗಿತ್ತು ನಂದು. ಸೊ ಸ್ಟಾರ್ಟ್ ಮಾಡಿದ್ನಿ ನಾನು 2022. ನನ್ನ ಫಸ್ಟ್ ವಿಡಿಯೋ ಬಂದು ಮಾವಿನ ಹಣ್ಣಿನ ಹಲ್ವಾ ಮಾಡಿದ್ನಿ. 8.5K ವ್ಯೂಸ್ ಬಂದಿತ್ತು, 8,500 ವ್ಯೂಸ್ ಬಂದಿತ್ತು. ಅದಕ್ಕೆ ಫಸ್ಟ್ ಟೈಮ್ ಮಾಡಿದ್ದು. ಒಂದೇ ವೀಕ್ ಒಳಗಷ್ಟು ಬಂದಿತ್ತು. ಫುಲ್ ಖುಷಿ ಆಯಿತು. ನಂಗೆ ಒಂಥರ ಮೋಟಿವೇಶನ್ ಆಯಿತು, ಹೌದು ಮಾಡಬೇಕು, ನಾನು ಇಷ್ಟು ಜನ ನೋಡತ್ತಾರಂದ್ರೆ ಮಾಡಬೇಕು ಅಂತ ಅವಾಗ ಪ್ರೋತ್ಸಾಹ ಬಂತು. ಬಟ್ ಅವಾಗ ನಾನು ಇನ್ನೂ B.Ed ಮಾಡಾತಿದ್ನಿ. ಸೊ B.Ed ನಾನು ಎಜುಕೇಷನ್ ಇರೋದ್ರಿಂದ ನಾನು ಲೆಸನ್ ಪ್ಲ್ಯಾನು, ಅಸೈನ್ಮೆಂಟು ಮತ್ತು ಇವಾಗ ಸ್ಕೂಲಿಗೆ ಹಾಕ್ತಿದ್ರಲ್ಲ, ಸೊ ಇಂಟರ್ನ್ಶಿಪ್ಪು ಎಲ್ಲ ಮಾಡಬೇಕಾದ್ರೆ ನನಗೆ ಆಗಲಿಲ್ಲ ಅದು. ಬಟ್ ಮಿಡಲ್ ನಾನು ಫ್ರೆಂಡ್ಸ್ ಜೊತೆ ಹೊರಗೆ ಹೋದಾಗಾಯಿತು, ಏನಾದರೂ ಸ್ಪೆಷಲ್ ಇದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ನಿ, ಲಾಗ್ ಮಾಡ್ತಿದ್ನಿ. 1 ತಿಂಗಳಿಗೆ ಒಂದು ಸಾರಿನೋ 15 ದಿನಕ್ಕೆ ಒಂದು ಸಾರಿನೋ ಲಾಗ್ ಮಾಡ್ತಿದ್ನಿ, ಹಾಕ್ತಿದ್ನಿ. ಬಟ್ ಒನ್ಸ್ ಟೈಮ್ ನನ್ನ B.Ed ಮುಗೀತು. ನಾನು ಆಫ್ಟರ್ B.Ed ನಾನು ಇಲ್ಲಿ ಸ್ಕೂಲಿಗೆ ಹೊಂಟೆ, ನಮ್ಮೂರೊಳಗನ ಸ್ಕೂಲಿಗೆ ಹೊಂಟಿದ್ದೆ ನಾನು. ಅಲ್ಲಿ ಆ ಟೈಮಲ್ಲಿ ನಾನು ಡೈಲಿ ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಂಗೆ ಡೈಲಿ ಲಾಗ್ನ ಮಾಡಿರಿ ಅಂತಂದು ಮೆಸೇಜ್ ಬರತ್ತಿದ್ವು. ಎಷ್ಟೋ ಜನ ನನ್ನ ಲಾಗ್ನ ಇಷ್ಟಪಡತ್ರಿ. ಹಾಗಾಗಿ ನಾನು ಮಾಡಬೇಕು ಅಂತ ನನಗೂ ಒಂದು ಸ್ವಲ್ಪ ಹುರುಪು ಬಂತು. ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನ. ಅವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದುಬಿಡ್ತು ಮನೆಯೊಳಗೆ. ಇಲ್ಲ ಈಕೆ ವಿಡಿಯೋ ಮಾಡ್ತಾಳ ಅಂತಂದು ಒಂದು ಸಾರಿ ಅನ್ನಿಸ್ತು, ಯಾಕೆ ನಾನು ಎಂಥ ವಿಡಿಯೋ ಮಾಡತ್ತೀನಿ, ನನ್ನ ಲೈಫ್ ಸ್ಟೈಲ್ದು ವಿಡಿಯೋ ಮಾಡತ್ತೀನಿ, ನಾನೇನಾದರೂ ಬೇರೆದೇನಾದರೂ ಮಾಡತ್ತೀನ ಅಂತ ಅನ್ನಿಸ್ತು ಒಂದು ಸಾರಿ. ಇಲ್ಲ ಈಕೆ ವಿಡಿಯೋ ಮಾಡ್ತಾಳ ಆ ಥರ ಈ ಥರ ಅಂತಂದು ಸ್ವಲ್ಪ ಜಗಳ ಆಯಿತು. ಸೊ ಆದಾಗ ನನಗನ್ನಿಸ್ತು, ಯಾಕೆ ಹಿಂಗೆ ಮಾತಾಡ್ತಾರೋ ಅಂತಂದು. ನನ್ನ ಮೇನ್ ಸಪೋರ್ಟಿವ್ ಅಂದರೆ ನನ್ನ ಹಸ್ಬೆಂಡ್. ನಂಗೆ ಒಂಥರ ಬ್ಯಾಕ್ ಬೋನ್ ಅವರು. ನಾನು ಏನೇ ಮಾಡಿದ್ರು ಅವ್ರಿಗೆ ಹೇಳೇ ಮಾಡ್ತೀನಿ, ಈ ಥರ ಮಾಡ್ತಿದ್ದೀನಿ, ಈ ಥರ ಇಲ್ಲ ಇದ್ರೊಳಗೆ ಈ ಥರ ಐತಿ, ಇಷ್ಟು ಬರುತ್ತಾ, ಹಿಂಗೈತಿ ಅಂತ ಎಲ್ಲ ರೂಲ್ಸ್ ಹೇಳಿದ್ದೆ ನಾನು. ಎಲ್ಲ ರೂಲ್ಸ್ ಹೇಳಿ ಪರ್ಮಿಷನ್ ತೊಗೊಂಡು ಮಾಡಾತಿದ್ರು. ನಾನು ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಬಟ್ ಒಂದು ಸಾರಿ ನಮ್ಮ ಹಸ್ಬೆಂಡ್ ಅಂದರು, ಬೇಡ ನಮ್ಗೆ ಯೂಟ್ಯೂಬ್ ಬಿಟ್ಬಿಡು ನೀನು, ಇದರಿಂದ ಜಗಳ ಆಗತ್ತೈತಂದ್ರೆ ಬೇಡ ನಮಗೆ ಅಂದ್ಬಿಟ್ಟು. ನಾನು ಅಂದ್ಕೊಂಡೆ, ಏನಪ್ಪ ಇವ್ರು ಎಜುಕೇಟೆಡ್ ಆಗಿ ನಾನು ಏನು ಮಾಡ್ತಿದ್ದೀನಿ ಅಂತ ದಿನ ನೋಡ್ತಾರೆ ಅವರು. ಲಾಗ್ ನೋಡಿನೂ ಈ ಥರ ಅಂದ್ರಲ್ಲ, ನಂಗೆ ಪೂರಾ ಸಪೋರ್ಟ್ ಮಾಡಾರೆ ಈ ಥರ ಅಂದ್ಬಿಟ್ರಲ್ಲ ಅಂತ ಅಂದ್ಕೊಂಡು ಒಂದು ಸಾರಿ ನಾನು ವಿಡಿಯೋ ನೋಡಿದೆ. ನಾನು ಅಷ್ಟು ನೋಡಿದಾಗ ನಂಗೆ ಅನಿಸ್ತು, ನಾನು ಏನು ತಪ್ಪು ಮಾಡೀನಿ ಇದ್ರೊಳಗೆ. ಏನಾದರೂ ಪರ್ಸ್ನಲ್ ವಿಷಯ ನಮ್ಮ ಮನೇದು ಏನು ಹೇಳಿದ್ದೀನ, ಏನೂ ಹೇಳಿಲ್ಲ, ಯಾಕೆ ಹಿಂಗೆ ಮಾಡತ್ತಾರೆ ಇವರು ಅಂತ ಅನ್ನಿಸ್ತು. ಬಟ್ ಡಿಲೀಟ್ ಮಾಡು ಅಂದ ತಕ್ಷಣ ನಾನು ಯೋಚನೆನೇ ಮಾಡಲಿಲ್ಲ. ಹೋಗ್ಲಿ ಬಿಡು, ನನ್ನ ಸಪೋರ್ಟಿವ್ ಸಿಸ್ಟಮೇ ಈ ಥರ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯೂಸ್ ಇಲ್ಲ ಅಂದ್ಕೊಂಡು ಡಿಲೀಟ್ ಮಾಡಿದೆ. ಅವಾಗ ಒಂದು 15 ವಿಡಿಯೋ ಹಾಕಿದ್ದು ಅನ್ಸುತ್ತಾ. ನಾನು ವಾಚ್ ಟೈಮ್ ಅವರ್ಸು 2005 ಸಮಥಿಂಗ್ ಇತ್ತು ಅವಾಗ ಸ್ಟಾರ್ಟಿಂಗಲ್ಲಿ. ಇನ್ನೊಂದು 1000 ಆದರೆ ನಂದು ಎಷ್ಟೋ ರೀಚ್ ಆಗುತ್ತೆ ಅಂದ್ಕೊಂಡು ಮಾಡಿದ್ರು, ಹೋಗಿಬಿಡ್ತು. ಅವಾಗ ಬಿಟ್ಟೆ, ಮತ್ತೆ ಬೇಡ ಅನ್ನಿಸ್ಬಿಡ್ತು. ಬಟ್ ನಾನು ಒಂದು ಸಾರಿ ಸ್ಕೂಲ್ ಬಿಟ್ನಿ, ಒಂದು ಸ್ವಲ್ಪ ಪ್ರಾಬ್ಲಮಿಂದ ಸ್ಕೂಲ್ ಬಿಟ್ಟನೆ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಸೊ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಮೇಲೆ ನಾನು ಅಂದ್ಕೊಂಡೆ, ಏನು ನಾನು ಒಬ್ಬಳೇ ಇದ್ದೀನಿ, ನಮ್ಮ ಹಸ್ಬೆಂಡ್ ಕೂಡ ಇಲ್ಲಿ ಜೊತೆಗಿರಲ್ಲ, ಡ್ಯೂಟಿ ಮೇಲೆ ಇರ್ತಾರೆ. ಹಾಗಾಗಿ ನಾನು ಮಾಡಬೇಕು. ಅಟ್ಲೀಸ್ಟ್ ನಂಗೆ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಏನೋ ನಮ್ಮ ಮನಸ್ಸಲ್ಲಿರೋದನ್ನೇ ಹೇಳ್ಕೊತಿರ್ತೀವಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ನೀವು ನಮಗೆ ಪ್ರೋತ್ಸಾಹ ಮಾಡ್ತಿರ್ತೀರಿ, ನೀವು ನಮಗೊಂದಿಷ್ಟು ಸಜೆಷನ್ ಕೊಡ್ತೀರಿ. ನನಗನ್ನಿಸ್ತು, ನಾನು ಒಬ್ಬಳೇ ಅನ್ನಿಸ್ದಾಗ ವಾಪಸ್ ಮತ್ತೆ ಸ್ಟಾರ್ಟ್ ಮಾಡಿದೆ. ನಾನು ಅವಾಗ ಹಸ್ಬೆಂಡಿಗೆ ಏನು ಹೇಳಿರಲಿಲ್ಲ, ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ನಾನು ಎಂಥ ವಿಡಿಯೋ ಮಾಡ್ತೀನಿ, ಯಾವ ಥರ ಇದ್ದೀನಿ ಅಂತ ಗೊತ್ತಿದ್ರು ನಂಗೆ ಸಪೋರ್ಟ್ ಮಾಡಲಿಲ್ಲಲ್ಲ, ನಂಗೆ ಬೇಜಾರಾಯಿತು. ಹಾಗಾಗಿ ನಾನು ನಮ್ಮ ಹಸ್ಬೆಂಡಿಗೆ ಹೇಳೇ ಇಲ್ಲ. ವಾಪಸ್ ನಾನು ಪ್ರೆಗ್ನೆನ್ಸಿದು ಲಾಗ್ ಮಾಡಿದ್ದೆ. ಸೊ ಅದು ಕೂಡ 11.1K ಹೋಗಿತ್ತದು. ಪ್ರೆಗ್ನೆನ್ಸಿ ನಾನು ರಿವೀಲ್ ಮಾಡೋದಾಯಿತು, ನನ್ನ ಫಸ್ಟ್ ಹಾಸ್ಪಿಟ್ಲದ್ದು
ಹೇಳಿರೋದಾಯಿತು. ಅದು 11,000 ಮೇಲೆ 100 ಜನ ನೋಡಿದರು. ಅದು ನಂಗೆ ಖುಷಿ ಆಯಿತು. ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಡಿಲೀಟ್ ಮಾಡಿದ್ದಿಲ್ಲ, ಚಾನಲು ವಿಡಿಯೋಸ್ ಡಿಲೀಟ್ ಮಾಡಿ ಮತ್ತೆ ಹಾಕಿದಾಗ ಇಷ್ಟು ಪ್ರೀತಿ ತೋರಿಸಾತಾರಲ್ಲ ಅಂದ್ಕೊಂಡು ನಾನು ಇಲ್ಲ ಇವನು ಯಾರೇ ಏನಂದ್ರು ನಾನು ತಲೆ ಕೆಡಿಸ್ಕೋಬಾರ್ದು ಅಂತಂದು ವಾಪಸ್ ಮತ್ತೆ ಮಾಡಾತ್ನಿ 2 ವಿಡಿಯೋ ಮಾಡಿದ್ನಿ, 3 ಮಾಡಿದ್ನಿ. 2 ಹಾಸ್ಪಿಟಲ್ದು ಮಾಡಿದ್ನಿ. ನನಗೆ ಟ್ವಿನ್ಸ್ ಅಂತ ಗೊತ್ತಾಯಿತು, ಅದನ್ನೂ ಮಾಡಿದ್ನಿ. ಅದು ಕೂಡ ಭಾಳ ರೀಚ್ ಆಗೈತಿ ಜನಕ್ಕೆ. ಅದು 7 ಸಮಥಿಂಗ್ 7,000 ಮೇಲೆ ನೋಡಿದ್ರು. ಅದನ್ನು ನಾನು ಮತ್ತೆ ಅದನ್ನು ಬಿಟ್ಟು ನೆಕ್ಸ್ಟು ನನ್ನ ಗೋಲ್ಡ್ ಜ್ಯುವೆಲ್ಲರ್ಸ್ ಬಗ್ಗೆ ವಿಡಿಯೋ ಮಾಡಿ ಲಾಗ್ ಮಾಡಿ ಕಲೆಕ್ಷನ್ ಅಂತ ಹೇಳಿದರು. ಹಾಗಾಗಿ ಅದನ್ನು ಮಾಡಿದ್ನಿ. ಅದು ಅಂತೂ ಶಾರ್ಟ್ ತಾಳಿ ಚೈನ್ ಮಾಡಿದ್ದೆ ನಾನು. ಇಷ್ಟು ವೈರಲ್ ಆಗಿತ್ತು ಅಂದರೆ ನನಗೆ ಅದನ್ನು ಮರೆಯೋಕ್ಕೂ ಆಗಲ್ಲ. ಅಷ್ಟು ಜನ ನೋಡಿದ್ರು. ಅದೇ ನನ್ನ ಹೈಯೆಸ್ಟ್ ನೋಡಿದ್ದು. 18,000 ಜನ ನೋಡಿದ್ರು ಅದನ್ನು ನಂದು. ಅವಾಗ ಖುಷಿ ಆಯಿತು ನಂಗೆ. ಇನ್ನೂ ವಾಚ್ ಟೈಮರ್ಸ್ ಬೇಕಾಗುತ್ತಾ ಏನೋ ಒಂದು ಸ್ಟೆಪ್ ಮುಂದಿದ್ದೀನಿ ಅಂತಂದು ಒಂದು ಶಾರ್ಟ್ ತಾಳಿ ಚೈನ್ ಮಾಡಿದ್ದೆ, ಗೋಲ್ಡ್ ಕಲೆಕ್ಷನ್ ಮಾಡಿದ್ದೆ, ಹೋಮ್ ಟೂರ್ ಮಾಡಿದ್ದೆ, ಮತ್ತು ನನ್ನ ಟ್ವಿನ್ಸ್ ಪ್ರೆಗ್ನೆನ್ಸಿ ರಿವೀಲ್ 5 ವಿಡಿಯೋ ಹಾಕಿದ್ದೆ ಒಳ್ಳೆ. ಸೊ ಅವು 5 ವಿಡಿಯೋ ಹಾಕಿದ್ದು 5 ವಿಡಿಯೋನು ನಾನು ಎಲ್ಲ 1000 ಮತ್ತು ಒಂದೊಂದು 10K ಹೋಗಿದ್ವು, 11K ಈ ಥರ ಹೋಗಿದ್ವು. ಒಂದು ಮಾತ್ರ 2,000 ನೋಡಿದ್ರು, ಉಳಿದಿದ್ವು ಎಲ್ಲ 10,000 ಮೇಲೆ ನೋಡಿದ್ರು. ಫುಲ್ ಖುಷಿ ಆಯಿತು ನನಗೆ. ಸೊ ಅಲ್ಲೂ ನಂಗೆ ಪ್ರಾಬ್ಲಮ್ ಬಂತು. ಏನು ಅಂತ, ಇಲ್ಲ ಈಕಿ ವಿಡಿಯೋ ಮಾಡ್ತಾಳೆ. ಅವಾಗೂ ನನ್ನ ಅಮ್ಮನ ಮನೆಯೊಳಗಿದ್ನ, ಇಲ್ಲ ಈಕಿ ಈ ಥರ ವಿಡಿಯೋ ಮಾಡ್ತಾಳೆ, ಎಲ್ಲರೂ ಭಯ ಆತಾರೆ ಇಲ್ಲೇ ಓಣಿ ಒಳಗೆ ಹಂಗೆ ಹಿಂಗೆ ಅಂತಂದು ಸ್ವಲ್ಪ ಕಂಪ್ಲೇಂಟ್ ಆತ ನನ್ನ ಬಗ್ಗೆ. ನಮ್ಮಮ್ಮ ನನ್ನ ಮಗಳು ಎಂಥವ್ರಂತ ಗೊತ್ತಿರುತ್ತೆ ತಾಯಿಗೆ. ಅಂದ್ರೂ ಅವ್ರಿಗೆ ಏನು ಅನಿಸ್ತು, ನನ್ನ ಮಗಳು ಏನಾದರೂ ತಪ್ಪ ಹಾದಿ ಹಿಡಿಯತ್ತಾಳೇನೋ ಅಂತ ಒಂದು ಸಾರಿ ಅನಿಸ್ತು. ನಮ್ಮಮ್ಮಗೆ ಹೇಳಿದೆ ನಾನು, ಇಲ್ಲಮ್ಮ ಅಡುಗೆದು ಮಾಡಾತಿ ನಾನು, ನಂದು ಲೈಫ್ ಸ್ಟೈಲ್ ಮಾಡಾತಿ ನಾನು, ಒಂದು ಸಾರಿ ನೋಡು ವಿಡಿಯೋ ಅಂತ ತೋರಿಸಿದ್ರು. ಆ ಟೈಮಲ್ಲಿ ನಮ್ಮಮ್ಮ ನನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲೂ ಅವ್ರು ನಾನು ಪ್ರೆಗ್ನೆಂಟ್ ಇದ್ದರು. ಆ ಟೈಮಲ್ಲಿ ನನ್ನ ಜೊತೆ ಒಂದು ಸ್ವಲ್ಪ ಜಗಳ ಮಾಡಿ, ಇಲ್ಲ ನೀನು ಯೂಟ್ಯೂಬ್ ಬೇಕಾ ನಾವು ಬೇಕಾ ಅಂತ ಕೇಳಿದರು. ಇದೇ ಥರ ಆಯಿತು. ಆವಾಗೂ 5 ವಿಡಿಯೋ ಹಾಕಿದ್ನಲ್ಲ, ಆ 5 ವಿಡಿಯೋನೂ ಡಿಲೀಟ್ ಮಾಡಿದೆ ನಾನು. ಸರಿ ಬಿಡು, ನನಗೆ ಯಾಕೋ ಬ್ಯಾಡ್ ಲಕ್ ಸರಿ ಇಲ್ಲ ಅಂತ ಅನ್ನಿಸ್ತು. ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ ನಾನು ಯಾವ ಥರ ವಿಡಿಯೋಸ್ ಮಾಡ್ತೀನಿ. ವಿಡಿಯೋ ಅಂತ ಅಂದರೆ ಇವಾಗ ಏನು ಅಂದ್ಕೊಂಡ್ಬಿಟ್ಟಾರೆ ಜನ ಅಂತಲ್ಲ, ನಮ್ಮ ಮನೆಯವ್ರಿಗೆ ಏನು ಅಂದ್ಕೊಂಡ್ಬಿಟ್ರೆ, ನಮ್ಮ ಮನೆಯೊಳಗೆ ಹಾಪ ಬಟ್ಟೆ ಹಾಕೊಳ್ಳೋದು, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮಾಡೋದು, ಒಂಥರ ಎಲ್ಲರೂ ನೋಡಿದ್ರೆ ಅಸಹ್ಯ ಆಗುತ್ತೇನೋ, ನಮಗೆ ಮುಖ ತೋರ್ಸೋಕ್ಕಾಗಲ್ಲೇನೋ ಅನ್ನುವಂಗೆ ನಾವು ವಿಡಿಯೋ ಮಾಡಿವೇನೋ ಅನ್ನೋದು ಅವ್ರ ಭಾವನೆ. ವಿಡಿಯೋ ಅಂತಂದ್ರೆ ಕಾಮನ್ ಆಗಿ ಅದೇ ಬರುತ್ತಲ್ಲ ಮನಸ್ಸಿನೊಳಗೆ ಯಾರಿಗಾದ್ರೂ. ಈಗ ಅನ್ಎಜುಕೇಟೆಡ್ ಅಂತ ಅದರಿಗಂತೂ ಸೀರಿಯಲ್ ನೋಡ್ತಾರೆ, ಪಿಕ್ಚರ್ ನೋಡಿರ್ತಾರೆ, ಅದರೊಳಗೆ ಹೆಂಗೆ ವಿಡಿಯೋ ಮಾಡೋದು ಅಂತಂದು ಎಲ್ರಿಗೂ ಗೊತ್ತಿರುತ್ತಲ್ಲ. ಹಂಗೆ ನಮ್ಮ ಮರ್ಯಾದೆ ಹೋದ್ರಾ ಅನ್ನೋ ಒಂದು ಪ್ರಶ್ನೆಗೆ ಅವರು ಎಲ್ಲರೂ ಹಂಗೆ ಅಂದರು, ಹಿಂಗೆ ಯೂಟ್ಯೂಬ್ ಬೇಕೋ ನಾವು ಬೇಕು ಅಂತಂದು. ನಾನು ಅವಾಗೂ ಡಿಲೀಟ್ ಮಾಡಿದೆ, ಯೂಟ್ಯೂಬ್ ವಿಡಿಯೋಸ್ ಡಿಲೀಟ್ ಮಾಡಿದೆ, ಚಾನಲ್ ಹಂಗೆ ಇಟ್ಕೊಂಡಿದ್ನಿ. ಏನಪ್ಪ ಇಷ್ಟು ಈ ಥರ ಮಾಡತ್ತಾರೆ, ಯಾರು ನನ್ನ ಅರ್ಥನೇ ಮಾಡ್ಕೊಳ್ಳೋಲ್ರು. ಇಷ್ಟು ಲೆವೆಲಿಗೆ ಬಂತ, ಯೂಟ್ಯೂಬ್ ಬೇಕಾ ನಾವು ಬೇಕಾ ಅನ್ನೋ ಕೇಳೋ ಲೆವೆಲಿಗೆ ಬಂತ ಅಂದ್ಕೊಂಡು ಬಿಟ್ಬಿಟ್ನಿ ನಾನು, ಬೇಡಿದ್ದು ಅಂತಂದು. ಬಟ್ ಒಂದು ಸಾರಿ ಅನ್ನಿಸ್ತು, ಆಫ್ಟರ್ ಡೆಲಿವರಿ ಆದಮೇಲೆ ನಂಗೆ ಮಕ್ಕಳಾದಮೇಲೆ ನಾನು ಡೈಲಿ ಅವ್ರದ್ದು ವಿಡಿಯೋಸ್ ಮಾಡ್ತಿದ್ದೆ. ಅವಾಗ ಅವ್ರ ಡ್ಯಾಡಿ ಅಂದರು, ಇಲ್ಲ ಅವ್ರದ್ದು ಯೂಟ್ಯೂಬ್ ಮಾಡು ನೀನು, ಅವ್ರದ್ದು ಡೈಲಿ ರೋಟೀನ್ ಹೇಳು ಮಾಡು ಅಂತಂದರು. ನನಗೆ ಅವಾಗ ಅನ್ನಿಸ್ತು, ಇಲ್ಲ ನೀವು ಮತ್ತೆ ನಂಗೆ ಡಿಲೀಟ್ ಮಾಡಿಸಿದ್ರೆ ನನಗಾಗಲ್ಲ, ನಾನು ಮಾಡಲ್ಲ ಅಂತಂದು. ಇಲ್ಲ ಮಾಡು ಅಂತಂದರು. ಯಾರಾದರೂ ಏನಾದರೂ ಅಂದರೆ ನನಗೂ ಇರ್ತಲ್ಲ ಅದು ವಾಪಸ್ ಆನ್ ಮಾಡಿ ಡಿಲೀಟ್ ಮಾಡೋದು. ಅಷ್ಟು ವ್ಯೂಸ್ ಬಂದಿರುತ್ತೆ, ಅಷ್ಟು ಚಾನಲ್ ಏನೋ ಬೆಳೀತಿರುತ್ತೆ, ಅಷ್ಟೆಲ್ಲ ಕಷ್ಟಪಟ್ಟು ಯೂಟ್ಯೂಬ್ ಮಾಡೋದಂತೂ ಈಸಿ ಅಲ್ಲ. ಯಾಕಂದ್ರೆ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ. ನಾವೇನು ಅಂತೀವಿ, ಅಯ್ಯೋ ಹಿಂಗೆ ಬರ್ತಾರ ಮಾತಾಡ್ತಾರ ಡೈಲಿ ಕೆಲಸ ಮಾಡ್ತಾರ ಅಂತ. ಬಟ್ ಡೈಲಿ ಕೆಲಸ ಮಾಡುವಾಗ ಆ ಯೂಟ್ಯೂಬ್ದು ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಲ್ಲ, ಅದನ್ನ ಎಲ್ಲಿಡಬೇಕು, ಎಲ್ಲಿಟ್ರೆ ಏನಾಗುತ್ತಾ, ಎಲ್ಲ ಯೂಟ್ಯೂಬ್ ಮಾಡೋದಂತೂ ಈಸಿ ಅಲ್ಲ, ಕಷ್ಟನೇ ಐತಿ. ಅವಾಗ ಅಂದಾಗ ಓಕೆ ನಾನು ಮಾಡೋಣ ಅಂದ್ಕೊಂಡು ನಾನು ಇವರಿಗೆ ಬೊಟ್ಟು ಇಡ್ತಿದ್ನಲ್ಲ ಬಿಂದಿದ್ದು, ಅದನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದು ಒಂದು ಸ್ವಲ್ಪ ವೈರಲ್ ಆಯಿತು. ನೆಕ್ಸ್ಟ್ ಏನು ಮಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ನಾನು 2 ಸಾರಿ ಡಿಲೀಟ್ ಮಾಡೀನಿ. ಇವಾಗ ವಾಪಸ್ ನಾನು ಒಂದು ತಿಂಗಳು ಹಾಕೋದು, ಮತ್ತೆ ಒಂದು 7-8 ತಿಂಗಳ ಬಿಟ್ಬಿಡೋದು, 1 ತಿಂಗಳು ಹಾಕೋದು, ಮತ್ತೆ 7-8 ತಿಂಗಳ ಗ್ಯಾಪ್ ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿರಲ್ಲ. ನಾವು ಯಾವಾಗ ಒಂದು ಸ್ಪಾಂಟೇನಿಯಸ್ಸು ಕಂಟಿನ್ಯೂಸ್ ಆಗಿರುತ್ತಾ ಅದರೊಳಗೆ ನಮ್ಗೆ ರಿಸಲ್ಟ್ ಸಿಗುತ್ತಾ. ಬಟ್ ಅದು ಇರಲಿಲ್ಲಲ್ಲ. ನನಗನ್ನಿಸ್ತು ಒಂದು ಸಾರಿ, ಏನು ಈಗ ರೀಚ್ ಆಗ್ತೀವಿ ನಾನು ಸುಮ್ಮನೆ ಮಾಡಿದ್ರು ವೇಸ್ಟ್ ಆಗುತ್ತೇನೋ ಅಂದ್ಕೊಂಡು ಹಿಮಾಲಯ ಪ್ರಾಡಕ್ಟ್ಸ್ ಮಾಡಿದೆ ನಾನು ನೆಕ್ಸ್ಟ್ ನಮ್ಮ ಬೇಬಿದು. ಸೊ ಅದು ರೀಚ್ ಆಯಿತು ಜನಕ್ಕೆ. 1,000 ಮೇಲೆ ನೋಡಿದ್ರು, ನಂಗೆ ಅಷ್ಟು ನೋಡಿದರೆ ಸಾಕು. ಸೊ ಹಂಗಾಗಿ ಓಕೆ ನಾನು ಮಾಡಬೇಕು ಅಂತ ಡಿಸೈಡ್ ಆದ್ನಿ. ಇಲ್ಲಿವರೆಗೂ ಮಾಡಾತೀನಿ, ಇನ್ನೂ ಮುಂದೆ ಮಾಡ್ತೀನಿ. ನನಗೆ ಯಾರು ಏನಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇನ್ನು. ಯಾಕಂದ್ರೆ ಯಾರೂ ನಮಗೆ ಮಾಡಿಕೊಡಲ್ಲ ಏನು.
ಹೌದಾ. ನಾವು ಏನು ಮಾಡ್ತೀವಿ, ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು. ನನ್ನ ಮಕ್ಕಳು ನಾನೇನು ಎಂಥ ವಿಡಿಯೋ ಮಾಡತ್ತೀನಿ ಅಂದ್ರೆ ನನ್ನ ಮಕ್ಕಳದು ನಂದು ಡೈಲಿ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅಷ್ಟ. ಸೊ ಇನ್ನು ಮುಂದೆ ಬಿಡಬಾರ್ದು ಅಂದ್ಕೊಂಡಿನಿ. ಏನೇನಾಗುತ್ತೋ ಗೊತ್ತಿಲ್ಲ, ಎಲ್ಲೈತೋ ಗೊತ್ತಿಲ್ಲ, ಹಣೆ ಬರ್ದೊಳಗೆ ಎಲ್ಲಿ ಬಿಡಬೇಕೋ, ಎಲ್ಲಿಗೆ ಹೋಗುತ್ತೋ, ಯಾರಂತೂ ಸಪೋರ್ಟ್ ಅಂತೂ ನಂಗೆ ಯಾರೂ ಮಾಡಲ್ಲ. ನಮ್ಮ ಹಸ್ಬೆಂಡ್ ಒಬ್ರು ಬಿಟ್ಟರೆ ನಂಗೆ ಯಾರೂ ಸಪೋರ್ಟ್ ಅಂತೂ ಮಾಡತ್ತಿಲ್ಲ. ಇನ್ನೊಂದು ಹೇಳಬೇಕು ಅಂದ್ರೆ ನನ್ನ ಖುಷಿ ವಿಚಾರ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಿರಿ. ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ನಾನು. ಏಕೆಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗೋದು ಈಸಿ ಅಲ್ಲ. ನನಗೆ 2 ದಿನದಿಂದ ವೇಟ್ ಮಾಡ್ತಿದ್ದೀನಿ. 998 ಆಗಿದ್ರು, 999 ಆಗಿದ್ರು. ಇನ್ನು ಒಬ್ಬರು ಆಗಿದ್ರು ನಂಗೆ 1K ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಹಾಕಿದ್ರು. ವೇಟ್ ಮಾಡತ್ತಿದ್ದು ನಾನು ಆಗಲಿ ಅಂತ 2 ದಿನ ಕಾದೀನಿ. ಒಬ್ಬರು ಸಬ್ಸ್ಕ್ರೈಬರ್ಸ್ ಆಗೋಕ್ಕೂ ಎಷ್ಟು ಕಷ್ಟ ಅಂತಂದು ಯೂಟ್ಯೂಬ್ ಮಾಡಿದವ್ರಿಗೆ ಗೊತ್ತು. ನಾನು ಎಷ್ಟು ಕಾಯತ್ತಿದ್ನಿ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತಂದು ಕೊನೆಗೂ ನಿನ್ನೆ ಆದರು. ಸೊ ಫುಲ್ ಖುಷಿ ಆಯ್ತು ನನಗೆ. 1000 ಸಬ್ಸ್ಕ್ರೈಬರ್ಸ್ ಅಲ್ಲ, ಅವರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ. ಯಾಕಂದರೆ ನಾನು ಏನೇ ವಿಡಿಯೋ ಮಾಡಿದ್ರು ಅವ್ರು ನೋಡ್ತಿರ್ತಾರೆ, ಅವರು ಸಜೆಷನ್ ನಂಗೆ ಕೊಡ್ತಾರೆ ಅಥವಾ ಈ ಥರ ಕಮೆಂಟಲ್ಲಿ ಹೇಳ್ತಾರೆ. ಸೊ ನನ್ನ ಫ್ಯಾಮಿಲಿ ಜೊತೆ ಅವ್ರನ್ನೂ ಇವಾಗ ನಾನು ಯಾರು ಮಾಡ್ಕೊಳತ್ತೀನಿ. 1000 ಜನ ನನಗೀಗ ಹೊಸ್ದಾಗಿ ಒಂದು ಫ್ಯಾಮಿಲಿ ಸಿಕ್ಕೈತಿ. ಏನು ಅಂತಂದ್ರೆ ನನಗೆ ಗೊತ್ತಿರೋರು ಯಾರೂ ನಂಗೆ ಸಪೋರ್ಟ್ ಮಾಡ್ತಿಲ್ಲ, ಅದಂತೂ ನಂಗೆ ಕನ್ಫರ್ಮ್ ಐತಿ. ನನ್ನ ಫ್ರೆಂಡ್ಸ್ ಆಯಿತು, ಒಂದಿಷ್ಟು ಜನ ನನಗೆ ಫ್ರೆಂಡ್ಸ್ ಭಾಳ ಜನ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ ತಪ್ಪಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಬಟ್ ಕೆಲವೊಂದಿಷ್ಟು ಜನ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತಲೂ ಗೊತ್ತು. ಎಷ್ಟೋ ಜನ ನೋಡಿದ್ದೀನಿ ನಾನು, ನಮ್ಮವರೇ ನಮಗೆ ಸಪೋರ್ಟ್ ಅಂತೂ ಮಾಡ್ತಿಲ್ಲ ನಾನು ನೋಡ್ಕೊಂಡಿದ್ದೀನಿ ಆಲ್ರೆಡಿ. ನನಗೆ ಗೊತ್ತಿರದೇ ಇರೋರೇ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಗೊತ್ತಿರದೇ ಇರೋರೇ ನನಗೆ ಮೆಸೇಜ್ ಮಾಡ್ತಿದ್ದಾರೆ, ಅಕ್ಕ ಈ ಥರ ಸಜೆಷನ್ ಕೊಡ್ತಾರೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ನಿ, ಬೇಬಿ ಸ್ಕಿನ್ ಕೇರ್ದು ವಿಂಟರ್ಗೆ ಯಾವುದು ಆಯಿಲ್ ಹಾಕಿದರೆ ಬೆಟರ್ ಅಂತ. ಒಂದು 5-6 ಜನ ಮೆಸೇಜ್ ಮಾಡಿದ್ದಾರೆ. ನಂಗೆ ನಿಜ ಮೆಸೇಜ್ ನೋಡಿ ನಂಗೆ ಫುಲ್ ಖುಷಿ ಆಯಿತು. ಏನಪ್ಪ ನನ್ನ ವಿಡಿಯೋ ನೋಡಿ ಅವ್ರು ಟೈಮ್ ಕೊಟ್ಟು ನಂಗೆ ರಿಪ್ಲೈ ಮಾಡತ್ತಾರಲ್ಲ, ಟೈಪ್ ಮಾಡಿ ಕಮೆಂಟ್ ಮಾಡೋದು ಅಂದ್ರೆ ಹಂಗಲ್ಲ. ಮಾತುನೋಡ ನಾವು ಹೇಳ್ಬಿಡ್ತೀವಿ ಹಿಂಗೆ ಮಾಡು ಅಂತಂದು ಕೇಳ್ಬೋದು. ಬಟ್ ಟೈಪ್ ಮಾಡಿ ನಮ್ಗೆ ಅವ್ರ ಟೈಮ್ ಕೊಟ್ಟು ನಮಗೆ ಮೆಸೇಜ್ ಮಾಡ್ತಿದ್ದಾರೆ ಅಂದ್ರೆ ನಾನು ನಿಜ ನಿನ್ನೆ ಎಷ್ಟು ಖುಷಿ ಆಯ್ತು ಅಂದರೆ ನಂಗೆ ಇಷ್ಟು ಖುಷಿ ಆಯಿತು ಅಂತ ಹೇಳೋಕ್ಕಾಗಲ್ಲ. 1000 ಸಬ್ಸ್ಕ್ರೈಬರ್ಸದ್ದು ಒಂದು ಖುಷಿ. ಈ ಥರ ನಾನು ಕೇಳಿದಾಗ ನನ್ನ ಫ್ರೆಂಡ್ ಅಂತೂ ಅಲ್ಲ ಅವರು, ನನ್ನ ಫ್ರೆಂಡ್ ಅವರು, ಈಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರು. ಬಟ್ ನನಗೆ ಗೊತ್ತಿರದೇ ಇರೋರೇ ನನ್ನ ವಿಡಿಯೋ ನೋಡ್ತಿದ್ದಾರಲ್ಲ, ಎಷ್ಟು ಸಪೋರ್ಟ್ ಮಾಡ್ತಿದಾರಲ್ಲ ಅಂತ ನಂಗೆ ಅನಿಸ್ತು. ಅದಕ್ಕೆ ಹೇಳ್ತಾರೆ ಅಂದ್ರೆ ಯಾರು ನಮ್ಮದವ್ರು ನಮಗೆ ಮೋಸ ಮಾಡ್ತಾರೆ, ಬೇರೆದವ್ರು ಹಂಗಿಲ್ಲ ಅಂತಂದು ಇಷ್ಟ ನಾನು ಹೇಳ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಹಿಂಗಿತ್ತು. ಸೊ ಯೂಟ್ಯೂಬ್ ಜರ್ನಿ ಎಲ್ಲರದ್ದು ಹಿಂಗೆ ಇರುತ್ತಾ. ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರಲ್ಲ, ಸ್ಟಾರ್ಟ್ ಮಾಡಿರಿ, ಚಲೋದೈತಿ. ಬಟ್ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ರಿ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಸಪೋರ್ಟ್ ಬೇಕು ಮೇನ್, ಯಾರಾದರೂ ಒಬ್ಬರು ಸಪೋರ್ಟ್ ಬೇಕು, ನಾನು ಇದ್ದೀನಿ ನೀನು ಮಾಡು ಅಂತ ಅನ್ನೋಕೆ. ಅದು ಬಿಟ್ಟರೆ ಏನಿಲ್ಲ. ಯೂಟ್ಯೂಬು ಒಳ್ಳೆ ಅರ್ನಿಂಗ್ ಐತಿ, ಆದರೆ ಅದ್ರ ತಕ್ಕಂಥ ಸ್ವಲ್ಪ ಪರಿಶ್ರಮ, ಪ್ರತಿಫಲ ಸಿಗುತ್ತಾ ಪರಿಶ್ರಮಕ್ಕೆ. ಜಾಸ್ತಿ ಒಂದು ಸ್ವಲ್ಪ ಟ್ರೈ ಮಾಡಬೇಕಾಗತ್ತೆ ಅಷ್ಟ. ಸಡನ್ನಾಗಿ ಬರಲ್ಲ ಸಕ್ಸಸ್ ಅನ್ನೋದು. ಸ್ವಲ್ಪ ಸತತ ಪ್ರಯತ್ನ ಇದ್ದ ಬರುತ್ತಾ. ಸೊ ನಾನು ಹಂಗೆ ಪ್ರಯತ್ನ ಮಾಡತ್ತೀನಿ. 2 ಸ್ಟೆಪ್ಪು ಕಂಪ್ಲೀಟ್ ಆಗೈತಿ, ಇನ್ನೊಂದು ಸ್ಟೆಪ್ಪು ವಾಚ್ ಅವರು. ಸೊ ನಾನು ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗೋವಲ್ದು ಇನ್ನೂ. ಏನಿಲ್ಲ, ನನಗೊಂದು ಹೆಲ್ಪ್ ಮಾಡಬೇಕು ನೀವು. ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡತ್ತೀರಿ, ಇಷ್ಟೆಲ್ಲ ನಂಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಿ. ಸೊ ನಿಮಗೆ ಕೇಳ್ಕೊಳ್ಳೋದು ಒಂದೇ, ನಾನು ನಿಮ್ಮ ಬಿಡುವಿನ ಸಮಯದೊಳಗೆ ನಾನು ವಿಡಿಯೋ ಕುಂತು ನೋಡ್ರಿ ಅಂತ ಹೇಳಲ್ಲ. ನಾನು ನಿಮ್ಮ ಬಿಡುವಿನ ಸಮಯದೊಳಗೆ ನಿಮ್ಮ ಕೆಲಸ ಎಲ್ಲ ಮುಗಿದಿತ್ತು ಅಂತಂದಾಗ ನಂದು ಒಂದು ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಇರುತ್ತೆ ನನ್ನ ವೀಡಿಯೋಸ್ದೊಳಗೆ ಹೋದಾಗ. ಆ ಪ್ಲೇ ಲಿಸ್ಟ್ನ ಆನ್ ಮಾಡಿ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ರಿ. ಸೊ ಅದರಿಂದ ನಂಗೆ ಒಂದು ಸ್ವಲ್ಪ ವ್ಯೂಸ್ ಬರುತ್ತಾ, ನಿಮ್ಮಿಂದ ಅದು ನಂಗೆ ಜಾಸ್ತಿ ನೆಸಸರಿ ಐತಿ. ಸೊ ಆ ವ್ಯೂಸ್ ಒಂದು ಬಂತು ಅಂದರೆ ನಾನು ಎಷ್ಟೋ ಒಂದು ಹಂತಕ್ಕೆ ತಲುಪ್ಬೋದು ಅಂತ ಅಷ್ಟ, ಮತ್ತೇನಿಲ್ಲ. ನೋಡೋಣ, ನಿಮ್ಮ ಸಪೋರ್ಟ್ ಅಂತೂ ನಂಗೆ ಇರುತ್ತಂತ ನಂಗೆ ಅನಿಸೈತಿ. ಹೋಪ್ ನಾನು ನಿಮ್ಗೆ ಒಳ್ಳೊಳ್ಳೆ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಖಾಲಿ ಇದ್ದಾಗ ಅಥವಾ ನಿಮ್ಮ ಆಜು ಬಾಜು ಪಕ್ಕದ ಮನೆಯೊಳಗಿದ್ರೆ ಈ ಥರ ಈ ಅಕ್ಕ ಅಥವಾ ಈ ತಂಗಿ ವಿಡಿಯೋ ಮಾಡತ್ತಾಳ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಡು. ನೀವು ಒಂದು 2 ನಿಮಿಷ ನೋಡಿದ್ರು ಅದು ನಂಗೆ ಆ್ಯಡ್ ಆಗುತ್ತೆ. 2 ನಿಮಿಷದ್ದು ಟೈಮಿಗೆ ಬಂದು ಸೇರುತ್ತೆ. 1 ನಿಮಿಷ ಜಸ್ಟ್ ಬಂದು ಹೋದರೂ ಅದು ನಂಗೆ ಸೇರುತ್ತೆ. ನಿಮ್ಮ 1 ನಿಮಿಷನೂ ನನಗೆ ಮುಖ್ಯ ಆಗ್ಬಿಟ್ಟೈತಿ. ಸೊ ನಿಮ್ಮ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ. ನಾನು ವಾಚ್ ಟೈಮ್ ಅವರ್ಸ್ ಒಂದು ಕಂಪ್ಲೀಟ್ ಆದರೆ ನನ್ನ ಖುಷಿ ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಸಕ್ಸಸ್ನ ಕಾಣಬೇಕು ಅಂತ ಮಾಡತ್ತೀನಿ.
ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡ್ರಿ. ನಿಮ್ಮ ಆಜು ಬಾಜು ಇರೋರಿಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋಕ್ಕೂ ಹೇಳ್ರಿ. ಹಂಗೆ ವಿಡಿಯೋಸ್ ನೋಡೋಕೆ ಹೇಳ್ರಿ. ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಅಷ್ಟೇ ಹೇಳ್ರಿ, ಸುಮ್ಮನೆ ಮತ್ತೆ ಬೇಡ. ಯಾಕಂದ್ರೆ ಏನಾದರೂ ನಾನು ಹೆಲ್ಪ್ಫುಲ್ಲ ಮಾಡತ್ತೀನಿಲ್ಲ, ಮಕ್ಕಳಿಗಾಯ್ತು ಯಾರಿಗಾದರೂ ಹೆಲ್ಪ್ಫುಲ್ ಆಗುವಂಗೆ ಮಾಡತ್ತೀನಿ ನಾನು ವಿಡಿಯೋಸು. ಸ್ವಲ್ಪ ಹೆಲ್ಪ್ಫುಲ್ ಆದ್ರೆ ನೀವು ಹೇಳ್ಕೊಳ್ರಿ, ಈ ಥರ ಐತಿ ಸಿಸ್ಟರ್ದು ಸಬ್ಸ್ಕ್ರೈಬ್ ಆಗಿ ಅಥವಾ ವಿಡಿಯೋಸ್ ನೋಡ್ರಿ ಅಂತ ಹೇಳ್ರಿ. ನಿಮ್ಮಿಂದ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ನಿಜ ಒಂದು 1000 ಜನ ಆಗಿರೋದಕ್ಕಂತೂ ಫುಲ್ ಖುಷಿ ಐತಿ. ಸಣ್ಣ ಮಾತಾ ಅಲ್ಲ ಅದು 1000 ಜನ ಅನ್ನೋದು. ಸೊ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತೇನೋ ರೆಸಿಪಿ ಏನೋ ಹಾಕಲ್ಲ, ಯಾಕಂದರೆ ನಂಗೆ ಫುಲ್ ಖುಷಿ ಆಗ್ಬಿಟ್ಟೈತಿ. 1000 ಜನ ಆಗಿರೋದೆ ಅನ್ಕೋತಿರ್ತಾರೆ, ಈಗೇನು ಕಿತ್ತು ದಬ್ಬಾಕಿ 1000 ಜನ ಏನು ಭಾಳನು ಅಂತ ಅಂದ್ಕೊಂಡಿರ್ಬೋದು ನೋಡೋರು. ಬಟ್ ನಂಗೆ 1000 ಜನ ನಂಗೆ ಅದೇ ಜಾಸ್ತಿ ಆಗ್ಬಿಟ್ಟೈತಿ. ಸಾಕು, ನಂಗೆ ನಾನು ಸಣ್ಣದ್ರಲ್ಲೇ ಖುಷಿ ಪಡೋಳು ಯಾವಾಗ್ಲೂ. ನನ್ನ ನೋಡಿ ಎಷ್ಟೋ ಜನ ಹುರ್ಕೋತಿರ್ತಾರೆ, ಇಷ್ಟ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಡೋದು. ಬಟ್ ನಾನೇನೋ ಒಂದು ಮಾಡ್ತಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ಇವಾಗ ನಮ್ಮಮ್ಮ ಕೂಡ ನಂಗೆ ಸಪೋರ್ಟ್ ಮಾಡತ್ತಾರ, ವಿಡಿಯೋಕ್ಕೆ ಈ ಥರ ಹಾಕತ್ತಿ ಅಂತ ಹೇಳಿದರು ಅಂತಂದು. ಸಾಕು, ನಮ್ಮಮ್ಮ ನನ್ನ ಗಂಡ ಸಪೋರ್ಟ್ ಮಾಡಿದರೆ ಸಾಕು ನನಗೆ. ಹಂಗೆ ನೀವಂತೂ ಸಪೋರ್ಟ್ ಮಾಡ್ತೀರಿ ಅಂತ ಖಂಡಿತ ಭಾವಿಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆಗೆ ಮತ್ತೆ ನೆಕ್ಸ್ಟು ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಬಾಯ್.